ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿರೋ ಹಾಗೇನೆ ಇಲ್ಲೆಲ್ಲ ಪೌಷ್ಟಿಕವಾದ ಆಹಾರನೇ ಇದೆ. ಪೌಷ್ಟಿಕವಾದ ಆಹಾರ ಮತ್ತು ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲು ಮಕ್ಕಳಿಗೆ ಬಾಲಮೇಳ ಮತ್ತು ಪೌಷ್ಟಿಕವಾದ ಆಹಾರ ಮತ್ತು ಮಕ್ಕಳಿಗೆ ಯಾವ್ಯಾವ ರೀತಿ ಕೊಡಬೇಕು ಅನ್ನೋದನ್ನು ಸಹ ಇಲ್ಲಿ ತಾಯಂದಿರಿಗೆ ಮಕ್ಕಳನ್ನ ರೆಡಿ ಮಾಡೋದು ಮತ್ತು ಪೌಷ್ಟಿಕವಾದ ಆಹಾರನೂ ಸಹ ಮಾಡ್ಕೊಂಡು ಬರಬೇಕು ಅನ್ನೋದು ವರ್ಷವೂ ಸಹ ಮಾಡ್ಕೊಂಡು ಹೋಗ್ತಿರ್ತಾರೆ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಮಗುನ. ಇವ್ರು ಚಾಮುಂಡೇಶ್ವರಿ ಮತ್ತು ಇವ್ರು ಸರಸ್ವತಿ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಸಖತ್ತಾಗಿ ಮಾಡ್ಕೊಂಡು ಬಂದಿದ್ರು. ಮಕ್ಕಳಿಗೆ ಈ ಥರ ಡ್ರೆಸ್ ಮಾಡೋದು ಮತ್ತು ಡ್ರೆಸ್ ಮಾಡಿದ್ದೋಕೆ ಎಲ್ಲರಿದ್ರ ಕಡೆಯೂ ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಭಯ ಅನ್ನೋದಿಂದಿರುತ್ತೆ. ಮತ್ತು ಸ್ವಲ್ಪ ಭಯ, ಎಲ್ಲರೂ ಏನು ನಮ್ಮನ್ನೇ ನೋಡ್ತಿದ್ದೀರಲ್ಲ ಅನ್ನೋ ಒಂದು ಸ್ವಲ್ಪ ಮುಜುಗರನೂ ಸಹ ಇರುತ್ತೆ. ಅವ್ರ ತಾಯಂದಿರು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು. ಹತ್ರದಿಂದ ಇದ್ರೂ ಸಹ ಮಕ್ಕಳುಗಳು ಭಯನೇ ಬಿಡ್ತಿರಲಿಲ್ಲ. ಮನೇಲಿ ಮಾತ್ರ ಎಷ್ಟು ಬೇಕು ಅಷ್ಟು ಮಾತಾಡ್ತಾರೆ. ಇನ್ನು 4 ಜನ ಮಧ್ಯದಲ್ಲಿ ಬಂದಾಗ ಈ ಥರ ನಾಚ್ಕೊಂಡು ನಿಂತ್ಕೊಬಿಡ್ತಾರೆ. ತುಂಬಾ ಚೆನ್ನಾಗಿ ಎಲ್ಲ ಮಕ್ಕಳನ್ನು ಸಹ ರೆಡಿ ಮಾಡ್ಕೊಂಡು ಬಂದರು. ಇಲ್ಲಿ ನೋಡಿ ಮಹದೇಶ್ವರ ಹುಡುಗಗಳು ಡೈಲಾಗ್ನು ಸಹ ಕಲ್ತಿದ್ದಾರಂತೆ. ನೋಡಿ ಕೇಳ್ಕೊಂಡು ಬನ್ನಿ. ಹುಡುಗ ತುಂಬಾ ಚೆನ್ನಾಗಿ ಹೇಳ್ತು. ನೋಡ್ಕೊಂಡು ಬನ್ನಿ. ಧನ್ವಿತು ಮಹಾದೇಶ್ವರ ಡ್ರೆಸ್ನ ನೋಡ್ಕೊಂಡು ಬಂದ್ರಿ ಅಲ್ವಾ? ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಮೊದಲೇ ಹೇಳ್ತಿರೋ ಹಾಗೆ ಮಕ್ಕಳು ತಾಯಂದಿರಿಗೂ ಸಹ ಪೌಷ್ಟಿಕವಾದ ಆಹಾರಗಳನ್ನ ಮಾಡ್ಕೊಂಡು ಬನ್ನಿ. ಇದಕ್ಕೂ ಸಹ ಪ್ರೈಸ್ ಇತ್ತು. ಮಕ್ಕಳುಗಳಿಗೆ ಯಾವ ರೀತಿ ನೀವು ಪೌಷ್ಟಿಕವಾದ ದಿನನಿತ್ಯ ಆಹಾರಗಳನ್ನ ಕೊಡ್ತೀರಾ, ಅದನ್ನು ಮಾಡಿಕೊಂಡು ಎಲ್ಲ ಒಂದೊಂದು ಚಿಕ್ಕ ಬೌಲ್ಗೆ ಪೌಷ್ಟಿಕವಾದ ಆಹಾರಗಳನ್ನ ತೊಗೊಂಡು ಬಂದಿದ್ದರು ತಾಯಂದಿರು ಸಹ. ಅವರ ತಾಳ್ಮೆಗೆ ಮತ್ತು ಅವರ ಪರಿಶ್ರಮಕ್ಕೆ ನಾವು ಮೆಚ್ಚಲೇಬೇಕಾಗುತ್ತೆ. ಅಂದರೆ ಅಷ್ಟು ತಾಳ್ಮೆಯಿಂದ ಮಕ್ಕಳನ್ನು ಇದು ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಒಳ್ಳೆ ವಿಷಯನೇ ಇದು. ತಾಯಂದಿರು ಏನು ಮಕ್ಕಳಿಗೆಲ್ಲ ಯಾವ ಥರ ಪೌಷ್ಟಿಕ ಆಹಾರ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟನ್ನ ಇಲ್ಲಿ ಇಟ್ಟಿದ್ರು. ಇಲ್ಲಿ ಏನೇನು ಮಾಡಿದರು ಮತ್ತು ಹೇಗೆ ಇದು ಮಾಡಿದರು ಮತ್ತು ಇದನ್ನು ರುಚಿ ನೋಡಿ ಪ್ರೈಸ್ನು ಸಹ ಅನೌನ್ಸ್ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.